ನಮಃ. ವೀಕ್ಷಕರೇ, ಇದು ಕರ್ಕ ರಾಶಿಯ ಒಂದು ವರ್ಷ ಭವಿಷ್ಯವನ್ನ ಒಂದು 3 ಗ್ರಹಗಳ ಅನುಸಾರವಾಗಿ ನೋಡ್ತಾ ಇದ್ದೇವೆ. ಗುರು ಯಾವ ರೀತಿಯಾಗಿರ್ತಾನೆ, ಶನಿ ಯಾವ ರೀತಿಯಾಗಿರ್ತಾನೆ ಮತ್ತು ರಾಹು ಯಾವ ರೀತಿಯಾಗಿರ್ತಾನೆ ಅಂತ ಹೇಳ್ಬಿಟ್ಟು ಇದು ಗೋಚರ ಫಲ. ಇದರ ಜೊತೆಗೆ ನಾವು 4 ವಿಷಯವನ್ನ ಗಮನಿಸಿ ಕರ್ಕ ರಾಶಿಯ ಭವಿಷ್ಯವನ್ನ ನಿರ್ಧಾರ ಮಾಡತಕ್ಕದ್ದು. ಅದರಲ್ಲಿ ಗೋಚರ ಫಲವನ್ನ ಮಾತ್ರ ನಾನು ಇವತ್ತು ಹೇಳ್ತಾ ಇದ್ದೇನೆ. ಅದರಲ್ಲೂ ಗುರು ನೋಡಿ ಈ ಒಂದು ವರ್ಷದಲ್ಲಿ ಒಂದು ಮಿಥುನ ರಾಶಿ, ಕರ್ಕ ರಾಶಿ ಮತ್ತು ಸಿಂಹ ರಾಶಿಯಲ್ಲಿ ಮುಂದುವರಿತಾನೆ. ಇಲ್ಲಿ ನಾನು ಜನವರಿಯಿಂದ ಮೇವರೆಗೆ ಗುರು ಮಿಥುನ ರಾಶಿಯಲ್ಲಿ ಇರ್ತಾನೆ, ಜೂನ್ನಿಂದ ಅಕ್ಟೋಬರ್ವರೆಗೆ ಕರ್ಕಾಟಕ ರಾಶಿಯಲ್ಲಿ ಮತ್ತು ನವೆಂಬರಿಂದ ಜನವರಿವರೆಗೆ ಗುರು ಸಿಂಹ ರಾಶಿಯಲ್ಲಿ ಇರ್ತಾನೆ. ಸೊ ಈ 2 ಕಾಲಾವಧಿ ಕರ್ಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿರೋದಿಲ್ಲ. ಒಂದು, ದ್ವಾದಶದಲ್ಲಿರುವಂಥ ಗುರು ಅನಾವಶ್ಯಕವಾದಂಥ ವ್ಯಯವನ್ನ ಮಾಡ್ತಾನೆ. ಯಾಕಂದ್ರೆ ಅದು ವ್ಯಯಸ್ಥಾನ ಅಂತ ನಾವು ಹೇಳ್ತೇವೆ. ಕಳೆದುಕೊಳ್ಳೋದು ಜಾಸ್ತಿ, ಅಥವಾ ಯಾರಾದರೂ ಇದ್ದಂಥದ್ದನ್ನ ಕದ್ದುಕೊಂಡು ಹೋಗ್ತಾರೆ, ಸ್ಥಾನಭ್ರಂಶ ಆಗ್ಬೋದು. ಇದೆಲ್ಲ ಫಲವನ್ನ ಗುರು ಖಂಡಿತವಾಗೂ ಅಲ್ಲಿದ್ದಾಗ ಕೊಡ್ತಾನೆ. ಅದರಂತೆ ಇನ್ನು ಕರ್ಕಕ್ಕೆ ಅಂತಂದ್ರೆ ಅಲ್ಲೇ ಬಂದಾಗನೂ ಕೂಡ ವಿಶೇಷವಾದಂತಹ ಫಲವನ್ನ ಗುರು ಕೊಡೋದಿಲ್ಲ, ಮಧ್ಯಮ ಫಲವನ್ನ ಕೊಡ್ತಾನೆ. ಇದಕ್ಕಿಂತ ಸ್ವಲ್ಪ ಪ್ರಭಾವ ಇಲ್ಲಿ ಕಡಿಮೆ ಆಗುತ್ತೆ. ಇಲ್ಲಿ ಕೂಡ ಅಷ್ಟೇ ನೋಡಿ, ಸ್ಥಾನ ಬದಲಾವಣೆ ಆಗುವಂತಹ ಸಾಧ್ಯತೆ. ಇಲ್ಲಿ ಸ್ಥಾನ ಭ್ರಂಶ ಅಂತ ಹೇಳಕ್ಕೆ ಅನ್ಕೊಂಡ್ರೆ ಇಲ್ಲಿ ಸ್ಥಾನ ಬದಲಾವಣೆ ಆಗುವಂತಹ ಸಾಧ್ಯತೆ. ಅಂದ್ರೆ ಸುಮಾರಾಗಿ ಜನವರಿಯಿಂದ ಅಕ್ಟೋಬರ್ವರೆಗೆ ಸ್ವಲ್ಪ ಮಧ್ಯಾವಧಿಯ ಕಾಲ ಗುರು ದೃಷ್ಟಿಯಿಂದ, ಗೊತ್ತಾಯ್ತಾ? ಅದಾದ ನಂತರ ನೋಡಿ, ಯಾವಾಗ ಗುರು ಸಿಂಹರಾಶಿಗೆ ಬರ್ತಾನೋ, ದ್ವಿತೀಯ ಸ್ಥಾನದಲ್ಲಿರುವಂತಹ ಗುರು ಒಳ್ಳೆ ಫಲವನ್ನ ನಿಮಗೆ ಕರ್ಕ ರಾಶಿಯವರಿಗೆ ಕೊಡ್ತಾನೆ. ಧನಸ್ಥಾನ ಅಂತ ನಾವು ಹೇಳ್ತಾ ಇದ್ದೀವಿ, ವಾಚಾಸ್ಥಾನ ಅಂತ ಹೇಳ್ತಾ ಇದ್ದೀವಿ. ನೋಡಿ, ಯಶಸ್ಸನ್ನ ಗುರು ಖಂಡಿತವಾಗಿ ಕೊಡ್ತಾನೆ. ಅದರಲ್ಲೂ ವಿಶೇಷವಾಗಿ ನೋಡಿ, ಆರ್ಥಿಕವಾಗಿ ತುಂಬಾ ಒಳ್ಳೆಯ ಪ್ರಗತಿಯನ್ನ ಗುರು ಖಂಡಿತವಾಗಿಯೂ ನಿಮಗೆ ಕೊಡ್ತಾನೆ. ಇನ್ನು ಶನಿ ಪೊಸಿಷನ್ ನೋಡ್ಕೊಂಡಾಗ ನೋಡಿ, 9ನೇ ಸ್ಥಾನದಲ್ಲಿ ಶನಿ ಮುಂದುವರಿತಾ ಇದ್ದಾನೆ ಪೂರ್ತಿಯಾಗಿ ವರ್ಷ. ಒಳ್ಳೆಯ ಸ್ಥಿತಿಯಂತೂ ಖಂಡಿತವಾಗಿಯೂ ಅಲ್ಲ ಶನಿಗೆ. ಯಾಕೆ ಅಂದರೆ ನೋಡಿ, ನವಮ ಭಾವದಲ್ಲಿದ್ದಾಗ ಅನಾವಶ್ಯಕವಾದಂಥ ವೈರತ್ವ, ಸುಮ್ಮನೆ ಜಗಳಗಳಾಗಲಿಕ್ಕೆ ಶುರು ಮಾಡುತ್ತೆ. ಜಗಳಗಳು ಇಷ್ಟು ತಾರಕಕ್ಕೆ ಇರುತ್ತೆ ಅಂತಂದ್ರೆ ಇಲ್ಲಿ ಬಂಧನ ಯೋಗ ಕೂಡ ಆಗುವಂತಹ ಸಾಧ್ಯತೆ ಅಂತ ಹೇಳಿ ಶನಿ ನವಮದಲ್ಲಿದ್ದಾಗ ಕ್ರಿಯೇಟ್ ಮಾಡ್ತಾನೆ. ಹಾಗಾಗಿ ಬಹಳ ಒಂದು ಕೇರ್ಫುಲ್ ಆಗಿರಿ. ಅಲ್ಲಿವರೆಗೆ ವಿಷಯ ಹೋಗ್ಲಿಕ್ಕೆ ಯಾವ ವಿಷಯದಲ್ಲೂ ಬಿಡಬೇಡಿ. ಯಾಕೆಂದ್ರೆ ನಿಮಗೆ ಕಾಲ ಸದ್ಯಕ್ಕಂತೂ ಸಪೋರ್ಟ್ ಇಲ್ಲ. ವಿಶೇಷವಾಗಿ ಈ 3 ಗ್ರಹದ ಫಲವನ್ನು ಮಾತ್ರ ನಾನು ಹೇಳ್ತಾ ಇದ್ದೇನೆ ನೋಡಿ. ಹಾಗಾಗಿ ಶನಿಯ ಒಂದು ಪರಿಹಾರವನ್ನ ಕರ್ಕಾಟಕ ರಾಶಿಯವರು ಖಂಡಿತವಾಗಿ ಮಾಡ್ಕೊಳ್ತಕ್ಕದ್ದು. ಮೊದಲಿಗಿಂತಲೂ ಶನಿ ಉತ್ತಮವಾಗಿದ್ದಾನೆ, ಅದರಲ್ಲಿ ಯಾವ ತೊಂದರೆ ಇಲ್ಲ. ಯಾಕೆಂದ್ರೆ ಅಷ್ಟಮದಲ್ಲಿರುವಂತಹ ಶನಿಗಿಂತಲೂ ನವಮದಲ್ಲಿರುವಂತಹ ಶನಿ ಪರವಾಗಿಲ್ಲ. ಆದರೆ ವಿಶೇಷವಾಗಿ ಶುಭ ಫಲವನ್ನ ಸದ್ಯಕ್ಕಂತೂ ಕೊಡೋದಿಲ್ಲ. ದಶಮಕ್ಕೆ ಬಂದ ಮೇಲೆ ಒಳ್ಳೆಯ ಫಲವನ್ನ ಶನಿ ಖಂಡಿತವಾಗಿಯೂ ಕೊಡ್ತಾನೆ. ಇನ್ನು ರಾಹು ನೋಡಿ, ಅಷ್ಟಮ ಭಾವದಲ್ಲಿ, ಅಷ್ಟಮ ಭಾವ ಅಂತಂದ್ರೆ ನಮ್ಮಲ್ಲಿ ಜಾತಕದಲ್ಲಿ ಯಾವಾಗಲೂ ಕೆಟ್ಟ ಸ್ಥಾನ ಅಂತ ನಾವು ಹೇಳ್ತೇವೆ. ಇಲ್ಲಿದ್ದಾಗಂತೂ ನೋಡಿ, ಒಂದು ಅಷ್ಟಮ ಅಂತ ಅನ್ನೋದು ರೋಗಸ್ಥಾನ ಅಂತ ಹೇಳ್ತೇವೆ. ಅಲ್ಲಿ ರಾಹು ಬಂದಾಗ ರಕ್ತದೋಷ ಅಂತ ಹೇಳ್ತೇವೆ ನಾವು. BP, ಆಮೇಲೆ ರಕ್ತಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಾಗುವಂತಹ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ರೋಗಕ್ಕೆ ಸಂಬಂಧಪಟ್ಟಂತೆ ನೀವು ಸ್ವಲ್ಪ ಕೇರ್ಫುಲ್ ಆಗಿರೋದು ತುಂಬ ಒಳ್ಳೆಯದು. ಅದರ ಜೊತೆಗೆ ಗೌರವಕ್ಕೆ ಚ್ಯುತಿಯನ್ನು ಉಂಟು ಮಾಡುವಂತಹ ಕೆಲಸವನ್ನ ರಾಹು ಮಾಡ್ತಾನೆ. ಅಂದ್ರೆ ಅನಾವಶ್ಯಕವಾಗಿ ನಿಮ್ಮನ್ನ ಸಮಾಜದಲ್ಲಿ ಒಂದು ರೀತಿಯ ಕಷ್ಟಕ್ಕೆ ಈಡು ಮಾಡುವಂತಹ ಕೆಲಸವನ್ನ ರಾಹು ಮಾಡೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೆಯದು. ಒಟ್ಟಿನಲ್ಲಿ ಸ್ವಲ್ಪ ಭಾಗ ನೀವು ದಾಟಿದ್ರೆ, ಸಿಂಹರಾಶಿಗೆ ಗುರು ಬಂದಾಗ ಕರ್ಕಾಟಕ ರಾಶಿಯವರಿಗೆ ತುಂಬ ಒಳ್ಳೆಯ ಕಾಲ ಬರುತ್ತೆ. ಅಲ್ಲಿವರೆಗೆ ಒಂದು ಗುರು, ಶನಿ ಮತ್ತು ರಾಹು, ನಾನು ಹೇಳಿದ್ನಲ್ಲಾಗ್ಲೇನೆ, ಇದು ಗೋಚರ ಫಲ. ಇದರ ಜೊತೆಗೆ ಮೂಲ ಜಾತಕದಲ್ಲಿ ನಿಮ್ಮ ಗ್ರಹಗಳು ಯಾವ ಸ್ಥಾನದಲ್ಲಿವೆ ಅಂತ ಅನ್ನೋದನ್ನು ಕೂಡ ಅಧ್ಯಯನವನ್ನು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರೋ ಸ್ಥಾನದಲ್ಲಿದ್ದರೆ ಒಳ್ಳೆ ಫಲವನ್ನು ಕೊಡ್ತಾರೆ, ಕೆಟ್ಟ ಸ್ಥಾನದಲ್ಲಿದ್ದರೆ ಇನ್ನೂ ಕೆಟ್ಟ ಫಲವನ್ನು ಕೊಡ್ತಾರೆ. ಅದರ ಜೊತೆಗೆ ಸದ್ಯಕ್ಕೆ ವರ್ತಮಾನದಲ್ಲಿ ನಿಮ್ಮ ದೆಸೆ ಯಾವುದು ನಡೀತಾ ಇದೆ. ಶುಭ ದೆಸೆ ನಡೀತಾ ಇದ್ರೆ ಕೆಟ್ಟ ಫಲ ಕಡಿಮೆ ಸಿಗುತ್ತೆ, ಕೆಟ್ಟ ದೆಸೆ ನಡೀತಾ ಇದ್ರೆ ಕೆಟ್ಟ ಫಲ ಜಾಸ್ತಿ ಸಿಗುತ್ತೆ. ಅದರ ಜೊತೆಗೆ 4ನೇ ವಿಷಯ ಅಂತಂದ್ರೆ ಕರ್ಮದೋಷ. ಅಂದ್ರೆ ನಾವು ಮಾಡುವಂಥ ಒಳ್ಳೆಯ ಕೆಟ್ಟ ಕೆಲಸಗಳು ಕೂಡ ಈ ನಮ್ಮ ಗ್ರಹ ದೋಷಕ್ಕೆ ಪರಿಣಾಮವನ್ನು ಬೀರುತ್ತೆ. ಸೊ ಸಾಧ್ಯವಾದಷ್ಟು ನಾವು ಒಳ್ಳೆಯ ಕೆಲಸವನ್ನ ಮಾಡಿದ್ದಾದ್ರೆ ಗ್ರಹಗಳು ನಮಗೆ ವಿಶೇಷವಾಗಿ ಅಶುಭ ಫಲವನ್ನ ಖಂಡಿತವಾಗಿಯೂ ಕೊಡೋದಿಲ್ಲ. ಈ 4 ವಿಷಯವನ್ನ ಗಮನಿಸಿ. ಒಳ್ಳೆಯದಾಗಲಿ.